ಬೆಂಗಳೂರಲ್ಲಿ ಹಾಡೋಗಲೇ ಡೆಡ್ಲಿ ದರೋಡೆ ನಡೆದಿದೆ. ಪ್ರತಿಷ್ಠಿತ ಕ್ಲಬ್ಗೆ ನುಗ್ಗಿ ದರೋಡೆಕೋರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಕ್ಲಬ್ನಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂಥವರ ಹಣ, ಚಿನ್ನಾಭರಣ ದರೋಡೆ ಮಾಡಲಾಗಿದೆ. ಬನಶಂಕರಿಯಲ್ಲಿನ ಬೆಂಗಳೂರು ವಿಹಾರ ಕೇಂದ್ರದಲ್ಲಿ ಈ ದರೋಡೆ ಆಗಿದೆ. ಸಿನಿಮೀಯ ರೀತಿಯಲ್ಲಿ, ಥೇಟ್ ಸಿನಿಮಾ ರೀತಿಯಲ್ಲಿ ಈ ಕ್ಲಬ್ನಲ್ಲಿ ದರೋಡೆ ಆಗಿದೆ. ಪ್ರತಿರೋಧದ ಮಧ್ಯೆಯೂ ಕೂಡ ಈ ದರೋಡೆಕೋರರು ಅಲ್ಲಿನ ಜನರನ್ನು, ಪ್ರತಿರೋಧ ಒಡ್ಡಿದಂಥ ಜನರನ್ನು ಹೆದರಿಸಲು ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ, ಮಾರಕಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ. ಮಾರಕಾಸ್ತ್ರದ ಹೊಡೆತಕ್ಕೆ ಒಬ್ಬರ ಕೈ ಕಟ್ಟಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ವಿಹಾರ ಕೇಂದ್ರದ ಬಗ್ಗೆಯೂ ಕೂಡ ಮಾಹಿತಿ ಇರುವವರಿಂದಲೇ ಈ ಕೃತ್ಯ ನಡೆದಿದೆ ಅಂತ ಹೇಳಿ. ಇದೊಂದು ಕ್ಲಬ್, ಇದು ಇಲ್ಲಿ ಬರುವಂಥವ್ರು ಬೆಂಗಳೂರು ವಿಹಾರ ಕೇಂದ್ರ. ಇಲ್ಲಿ ಬರುವಂಥವರು ಯಾವ ರೀತಿ ಇರ್ತಾರೆ, ಏನೆಲ್ಲ ನಡೆಯುತ್ತೆ, ಹಣ ಹೆಂಗಿರುತ್ತೆ, ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಆ ಕ್ಲಬ್ಗೆ ಬಂದಿದ್ದಾರೆ ದರೋಡೆಕೋರರು. ಸೊ ಹಣವಂತರೇ ಬರುವ ಜಾಗ, ಸಿರಿವಂತರೇ ಇರುವಂಥ ಜಾಗ, ಮೋಜು ಮಸ್ತಿ ರಿಲ್ಯಾಕ್ಸೇಷನ್ಗಿರುವಂಥ ಜಾಗ, ಅದನ್ನು ನೋಡಿಯೇ ಸ್ಕೆಚ್ ಹಾಕಿ ಈ ಕೃತ್ಯವನ್ನು ಎಸಗಿದ್ದಾರೆ. ಮಾರ್ಚ್ 31 ಸಂಜೆ 6 ಗಂಟೆಗೆ ಕ್ಲಬ್ನಲ್ಲಿ ನಡೆದಿರುವಂಥ ದರೋಡೆ ಇದು. 10 ಜನರ ಬಳಿ ದರೋಡೆ ಮಾಡಿದ್ರು. 6 ಜನ ದುಷ್ಕರ್ಮಿಗಳು 10 ಲಕ್ಷ ರೂಪಾಯಿ ನಗದು, ಚಿನ್ನಾಭರಣ, ಇನ್ನಿತರ ವಸ್ತುಗಳನ್ನು ದೋಚಿದ್ದಾರೆ. ದರೋಡೆ ಬಳಿಕ ಬಟ್ಟೆ ಬಿಚ್ಚಿಸಿ ರೂಮ್ನಲ್ಲಿ ಕೂಡಿ ಹಾಕಿ ಎಸ್ಕೇಪ್ ಆಗಿದ್ದಾರೆ. ದರೋಡೆ ಬಗ್ಗೆ ಬನಶಂಕರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಸ್ಪೀಟ್ ಆಟಕ್ಕೆ ಅವಕಾಶ ಕೊಟ್ಟ ಕ್ಲಬ್ ಮೇಲೂ ಕೂಡ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಬನಶಂಕರಿ ಠಾಣಾ ಪೊಲೀಸರಿಂದ. ಆರೋಪಿಗಳಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಳಾಸರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೂಮ್ನಲ್ಲಿ ಒಂದು ಗ್ಯಾಂಬ್ಲಿಂಗ್ ಆಡ್ತಾ ಇರ್ತಾರೆ 10 ಜನ. 31ನೇ ತಾರೀಕು ಕಳೆದ ತಿಂಗಳು ಆಟ ಆಡಬೇಕಾದ್ರೆ ಸಂಜೆ ಒಂದು 6ರಿಂದ 6:30 ವೇಳೆಯಲ್ಲಿ 6 ಜನ ಆರೋಪಿತರು, ಕಿಡಿಗೇಡಿಗಳು ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಿ ನಂತರ ಅವ್ರ ಹತ್ರ ಇರೋ ಬಂಗಾರ ಹಾಗೂ ಕ್ಯಾಶನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೂ ತನಿಖೆ ಮುಂದುವರೆದಿದೆ. ಅದು ಜೂಜ್ ಆಡ್ತಾ ಇರೋದು ಸಂಬಂಧಪಟ್ಟ ಹಾಗೆ ಸಹ ಅಲ್ಲಿ ವಿಹಾರ ಕೇಂದ್ರದ ಮೇಲೆ ಒಂದು ಪ್ರತ್ಯೇಕವಾದ ಬೇರೆ ಒಂದು ಪ್ರಕರಣ ದಾಖಲಾಗಿದೆ. ಸರ್, ಹಲ್ಲೆ ಏನಾದ್ರು ಮಾಡಿದ್ದಾರೆ ಸರ್? ಹಲ್ಲೆ ಮಾಡಿದ್ದಾರೆ, ಹಲ್ಲೆ ಮಾಡಿನೇ ದರೋಡೆ ಮಾಡಿದ್ದಾರೆ. ಎಷ್ಟು ಜನ ಹಲ್ಲೆ ಮಾಡಿದ್ರು ಮತ್ತು ಎಷ್ಟು ಜನಕ್ಕೆ ಎಷ್ಟು ಜನರದ್ದು ದರೋಡೆ ಆಗಿದೆ? 10 ಜನರದ್ದು ದರೋಡೆ ಆಗಿದೆ. ದುಡ್ಡು ದರೋಡೆ ಆದಂಥ 10 ಲಕ್ಷ ಕ್ಯಾಶ್ ಮತ್ತು ಅವ್ರ ಮೇಲಿದ್ದ ಬಂಗಾರ. ಅಂದರೆ ಇವರು ಎಷ್ಟು ಜನ ಸರ್ ಮಾಡಿರೋದು? 6 ಜನ. 6 ಜನ.